ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ವ್ಲಾಗ್ ಬಂದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಹಾಗೆ ಸುಮ್ಮನೆ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಸೊ ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಬಾತ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲೈಕ್ ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಹಾಕಿಬಿಟ್ಟು ವೆಜಿಟೇಬಲ್ ರೈಸ್ ಬಾತ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅದ್ರದ್ದು ಒಂದು ಸಣ್ಣ ಕ್ಲಿಪ್ ಇದು. ಸೊ ನೀವೆಲ್ಲ ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಇವತ್ತೇನು ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಜೀನ್ಸ್ ಪ್ಯಾಂಟು ಆಲ್ ಆಫ್ ಎ ಸಡನ್ನು ತುಂಬ ಕರೆ ಆಯಿತು. ಸೊ ಅದನ್ನು ಏನೇ ಕಷ್ಟಪಟ್ಟರು ಅದು ಸರಿನೇ ಹೋಗ್ತಿಲ್ಲ. ಹಾಗಾಗಿ ಡೈಯಿಂಗ್ ಸರ್ವಿಸಿಗೆ ಕೊಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಜೀನ್ಸ್ ಅಲ್ವಾ, ಸೊ ನೋಡಿ ಹೆಂಗೆ ಆಗೋಗಿದೆ ಜೀನ್ಸ್ ಪ್ಯಾಂಟು ಅಂತ. ಇದರ ಬ್ರ್ಯಾಂಡ್ ಎಲ್ಲ ನಾನು ಯಾವುದು ಅಂತ ಹೇಳಲ್ಲ, ಬಟ್ ಗೊತ್ತಿಲ್ಲ ಏನಕ್ಕೆ ಹಿಂಗೆ ಆಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಫೈನಲಿ ಒಂದು ಡೈಯಿಂಗ್ ಸರ್ವಿಸ್ನ ಕಂಡುಹಿಡಿದಿದ್ದೀನಿ. ಅವ್ರಿಗೆ ಕೊಟ್ಟು ಇದನ್ನು ಸರಿ ಮಾಡಿಸ್ಕೋಬೇಕು. ಈ ರ್ಯಾಪಿಡೋ ಮತ್ತು ಊಬರ್ ಅವರು ಪಾರ್ಸಲ್ ಅನ್ನೋ ಒಂದು ಸರ್ವಿಸ್ನ ಕೊಡ್ತಿದ್ದಾರೆ. ಅದರಲ್ಲಿ ಕೆಲವು ಡ್ರೈವರ್ಸು ಮೇಲವರೆಗೂ ಬಂದು ಕಲೆಕ್ಟ್ ಮಾಡ್ಕೊಳಕ್ಕೆ ರೆಡಿನೇ ಇರಲ್ಲ. ಒಂದು ನಾವು ರೈಡ್ ಏನಾದ್ರು ಬುಕ್ ಮಾಡಿಬಿಟ್ಟು ಇದನ್ನ ಒಂಚೂರು ತಲುಪಿಸ್ಬಿಡಿ, ನಾವು ಬರೋಕ್ಕಾಗ್ತಾ ಇಲ್ಲ ಅಂತ ಏನಾದ್ರು ಒಂದು ಎಮರ್ಜೆನ್ಸಿ ಇದ್ದಾಗ ಅವ್ರು ರೆಡಿನೇ ಇರಲ್ಲ. ಇಲ್ಲ ಮೇಡಮ್, ಪಾರ್ಸಲ್ಗೆ ಅಷ್ಟು ತೋರಿಸುತ್ತೆ, ಇಷ್ಟು ತೋರಿಸುತ್ತೆ, ನೀವು ಕೊಡಬೇಕು ಅಂತ ಹೇಳ್ತಾರೆ. ಯೂಶಲಿ ನಾನು ನನ್ನ ಹಸ್ಬೆಂಡಿಗೆ ಆಫ್ಟರ್ನೂನ್ ಟೈಮ್ಸು ಸ್ವಲ್ಪ ಬಿಸಿ ಬಿಸಿಯಾಗಿ ಲಂಚ್ಗಳನ್ನ ಕಳಿಸ್ಕೊಡ್ತೀನಿ. ಹಾಗಾಗಿ ಅದನ್ನು ನಾವು ಬುಕ್ ಮಾಡೋದು. ನೀವು ನೋಡಿದ್ದೀರಾ ಅನಿಸುತ್ತೆ, ಆ ಕ್ಲಿಪ್ಪಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನಾನು. ದೇ ಆರ್ ನಾಟ್ ರೆಡಿ ಟು ಕಮ್. ಮೇಲ್ಗಡೆ ಬರೋಕ್ಕೆ ರೆಡಿನೇ ಇಲ್ಲ. ಪಾರ್ಸಲ್ ಬುಕ್ ಮಾಡಿದ್ರು ಮೇಲ್ಗಡೆ ಬರೋಕ್ಕೆ ರೆಡಿ ಇಲ್ಲ. ಬಟ್ ಅಲ್ಲಿ ನೋಡಿದ್ರೆ ಡೋರ್ ಸ್ಟೆಪ್ ಹತ್ರ ಬಿ ರೆಡಿ ವಿತ್ ಯೋರ್ ಪಾರ್ಸಲ್ ಆರ್ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. CURB ಕರ್ಬ್ ಅಂತ ಹಾಕಿದ್ದಾರೆ. ಸೊ ಅದನ್ನು ನಾನು ಹಾಕಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ, ನೋಡಿ. ಮತ್ತು ಪಾರ್ಸಲನ್ನು ಸರ್ವಿಸ್ ಏನಕ್ಕೆ ಮಾಡ್ತೀರಾ? ರೈಡ್ ಸರ್ವಿಸ್ಗೆ ಆ್ಯಕ್ಚುಲಿ ಜಾಸ್ತಿ ಕಾಸ್ಟ್ ಇದೆ, ಪಾರ್ಸಲ್ ಸರ್ವಿಸ್ಗಿಂತನೂ ಏನಪ್ಪ ಅರ್ಥನೇ ಆಗಲ್ಲ. ನಾವು ಮೇಲ್ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೋಡಿ ಹೇಗೆ ಹೋಗ್ತಿದ್ದಾರೆ. ಪಾರ್ಸಲ್ ಬುಕ್ ಮಾಡಿದ್ರು ಇದೇ ಪ್ರಾಬ್ಲಮ್ಮು. ಕರ್ಬ್ ಅಂತ ಹಾಕಿರ್ತಾರೆ, ಡೋರ್ ಸ್ಟೆಪ್ ಅಂತ ಹಾಕಿರ್ತಾರೆ. ನೀವು ನೋಡ್ತಿದ್ದೀರಾ ಅನಿಸುತ್ತೆ. ಈ ರೀಲ್ ಬಂದು ಯಾರೋ 4 ಮೆಂಬರ್ಸು ಶೇರ್ ಮಾಡಿದ್ದಾರೆ ನನ್ನ ರೀಲ್ಸು. ಅಲ್ಲ, ನೀವೆಲ್ಲ ನನ್ನ ಫ್ಯಾನ್ಸಾ ಅಥವಾ ಹಿಡನ್ ಕ್ಯಾಮ್ರಾಸಾ? ನನಗೆ ಅದೇ ಗೊತ್ತಾಗ್ತಿಲ್ಲ. ಎನಿವೇಸ್, ಶೇರ್ ಮಾಡ್ಕೊಳ್ಳಿ, ನೋಡಿ, ಖುಷಿಯಾಗಿರಿ. ಈ ವಿಲೈ ಮಾತ್ರ ಹಾಕ್ಬೇಡಿ. ನಿಜವಾಗ್ಲೂ ನನಗಿಂತವ್ರನ್ನ ನೋಡಿದ್ರೆ ನಗು ಬರುತ್ತೆ. ಅದು ಯಾಕಾದರೂ ನನ್ನ ವಿಡಿಯೋ ಶೇರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಜನಗಳಿಗೆ ಹೊಟ್ಟೆ ಉರಿ ಅನ್ಸುತ್ತೆ. ಇವಳು ಎಲ್ಲ ಥರನೂ ಬಟ್ಟೆ ಹಾಕೋತಾಳೆ, ಆ ಥರ ಫ್ರೀಡಮ್ ಇವಳಿಗೆ ಸಿಕ್ಕಿದೆ. ಮೋಸ್ಟ್ಲಿ ಅವ್ರಿಗೆ ಆ ಥರ ಫ್ರೀಡಮ್ ಸಿಕ್ಕಿಲ್ವೇನೋ, ಅಥವಾ ಅವರು ಹಾಕೋತಿರ್ತಾರೇನೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನನ್ನ ರೀಲ್ಸ್ನ ಯಾರೋ 4 ಜನ ಶೇರ್ ಮಾಡಿದ್ದಾರೆ. ಅದು ಯಾರಿಗೆ ತೋರ್ಸೋಕೋ, ಅದು ಏನಕ್ಕೆ ಇಟ್ಕೊಳ್ಳೋಕೋ ನನಗಂತೂ ಗೊತ್ತಿಲ್ಲ. ಎನಿವೇಸ್, ಥ್ಯಾಂಕ್ ಯು. ನಾನು ತುಂಬ ಪ್ರೌಡ್ ಆಗಿದ್ದೀನಿ. ನನ್ನ ಪ್ರೈವೇಟ್ ಅಕೌಂಟ್ ಅಂದರೆ ನಂಗೆ 4 ಜನ ಫ್ಯಾನ್ಸ್ ಇದ್ದಾರೆ ಅಂತ. ವಾವ್. ಬಿಕಾಸ್ ಅದು ಬಂದು ಅವರು ನನ್ನ ಪಬ್ಲಿಕ್ ಅಕೌಂಟಿಂದ ಶೇರ್ ಮಾಡಿದರೆ ದಟ್ ವಾಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ಅದು ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಬಟ್ ನನ್ನ ಪ್ರೈವೇಟ್ ಅಕೌಂಟಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಫಾಲೋವರ್ಸೇ ಇರೋದು. ಆಲ್ಮೋಸ್ಟ್ ಯಾವಾಗಲೂ ನಾನು ಒಂದ್ಸತಿ ಪಬ್ಲಿಕ್ ಅಕೌಂಟ್ ಮಾಡಿದ್ದೆ. ಅವಾಗ ಮೋಸ್ಟ್ಲಿ ಕೆಲವ್ರು ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ಫಾಲೋ ಮಾಡಿದ್ರು. ಆದಷ್ಟು ರಿಮೂವ್ ಮಾಡಿ ಪ್ರೈವೇಟ್ ಅಕೌಂಟ್ ಬೇರೆ, ಪಬ್ಲಿಕ್ ಅಕೌಂಟ್ ಬೇರೆ ಅಂತ ಮಾಡಿದ್ದೆ. ಬಟ್ ನಂಗೆ ನಿಜ ಸರ್ಪ್ರೈಸ್ ಆಗುತ್ತೆ. ನನ್ನ ಪ್ರೈವೇಟ್ ಅಕೌಂಟಲ್ಲೂ ಯು ಪೀಪಲ್ ಆರ್ ದೇರ್, ಯು ಆರ್ ವಾಚಿಂಗ್ ಮೀ. ನೋಡಬೇಕು ನೀವೆಲ್ಲ ನನ್ನನ್ನು. ನಾನು ಹಾಕೋ ಬಟ್ಟೆ ಬಗ್ಗೆ ಏನೋ ಅಷ್ಟೊಂದು ಜೆಲ್ಲಸ್ಸು ಅಥವಾ ಏನೋ ನನಗೇನೂ ಅರ್ಥ ಆಗ್ತಿಲ್ಲ. ನನ್ನ ಖುಷಿ ಗುರು, ನಾನು ಹಾಕೊಂತೀನಿ ನನ್ನ ಬಟ್ಟೆನ. ನನಗೇನಿಷ್ಟ ಅದು ನಾನು ಹಾಕೊಂತೀನಿ, ನಾನು ದುಡಿತೀನಿ, ನಾನು ಹಾಕೊಂತೀನಿ. ಬಟ್ ನನಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬೇಡದಿರೋ ಜನಗಳಿಗೆಲ್ಲ ಮೋಸ್ಟ್ಲಿ ಅವ್ರಿಗೆ ಕಣ್ಗೆಲ್ಲ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿರ್ಬೋದು. ಅದಕ್ಕೆ ಶೇರ್ ಮಾಡ್ತಿದ್ದೀರಾ ಅನ್ಸುತ್ತೆ. ಥ್ಯಾಂಕ್ ಯು. ಹಿಂಗೆ ಫ್ಯಾನ್ಸ್ ಇನ್ಕ್ರೀಸ್ ಆಗಿ. ಈಗ ನಾನು ಫ್ಲೋರ್ ಕ್ಲೀನರ್ ಎಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಮನೆ ಒರೆಸ್ಕೊಬಿಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ನನ್ನ ಹಳೆ ಅಕೌಂಟಲ್ಲಿ
ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ರೂಟೀನ್ಸ್ ಎಲ್ಲ ಮಾಡಿದ್ದೆ. ನಾನು ನಿಮ್ಗೆ ಹೇಳ್ದಂಗೆ ಅಕೌಂಟು ಟರ್ಮಿನೇಟ್ ಆಗಿಬಿಟ್ಟು ಸೊ ವಿಡಿಯೋಸ್ ಎಲ್ಲ ಯಾವುದು ಹಳೇದು ಸಿಕ್ಕಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಪುನಃ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಗೆಟ್ ರೆಡಿ ವಿತ್ ಮೀ ಅಂತ ತುಂಬ ಕಂಟೆಂಟ್ಸ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಬಿಕಾಸ್ ಆಫ್ ದಟ್ ಒನ್ ಕಂಟೆಂಟ್ ನನ್ನ ಅಕೌಂಟು ಟರ್ಮಿನೇಟ್ ಆಯಿತು. ಐ ಡೋಂಟ್ ನೋ ವೈ. ಅದೇನೆ ಕಾಪಿರೈಟ್ಸ್ ಇಶ್ಯೂ ಅವ್ರು ಹಾಕಿರ್ತಾರಲ್ಲ, ಸೊ ಅದರಿಂದ ಅದು ಟರ್ಮಿನೇಟ್ ಆಯಿತು. ದಟ್ಸ್ ಓಕೆ, ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ಗುಡ್ ಅಂತಲೇ ಅಂದ್ಕೊತೀನಿ. ನಾನಿವಾಗ ಆ್ಯಕ್ಚುಲಿ ಅವಲಕ್ಕಿ ಮಿಕ್ಸ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೋತಾ ಇದೆ. ಸೊ ಈ ಒಂದು ಮಿಕ್ಸ್ಚರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ಸ್ಟಿಲ್ ನಾನು ನನ್ನ ವ್ಲಾಗಲ್ಲೂ ಕೂಡ ಮಾಡಿ ಹಾಕಿರ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದು ಬಂದು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗುತ್ತೆ. ಸೊ ಏನೂ ಇಲ್ಲ, ಹೇಟರ್ಸ್ ಇದ್ದಾರೆ ಕೆಲವರು. ಸೊ ಸ್ವಲ್ಪ ಇರಿಟೇಷನ್ ಆಯಿತು, ಯಾಕಂದರೆ ಪ್ರೈವೇಟ್ ಅಕೌಂಟ್ ಆಗಿರುತ್ತೆ, ಗೊತ್ತಿರೋರೇ ಫಾಲೋ ಮಾಡ್ತಿರ್ತಾರೆ. ಗೊತ್ತಿರೋರು ಅಂತಲೇ ನಾವು ಫಾಲೋ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿರ್ತೀವಿ. ಐ ರಿಯಲಿ ಡೋಂಟ್ ನೋ ವೈ ಅವರು ಬೇರೆಯವರಿಗೆ ಸೆಂಡ್ ಮಾಡಬೇಕಾ, ಬೇರೆಯವ್ರಿಗೆ ಈ ಥರ ಅಂತ ಹೇಳಬೇಕಾ. ಬಿಕಾಸ್ ನಾನು ಅವ್ರನ್ನ ಬ್ಲಾಕ್ ಮಾಡಿರ್ತೀನಿ ಆ ರೀಸನ್ಸ್ಗ. ಐ ರಿಯಲಿ ಫೀಲ್ ಪಿಟಿ ಫಾರ್ ದೋಸ್ ಪೀಪಲ್. ಯಾಕಂದರೆ ಪಾಪ ಅವರು ಅವ್ರ ಟೈಮ್ನ ಖರ್ಚು ಮಾಡಿಕೊಂಡು ಒಬ್ರ ಮೇಲೆ ದೇ ಆರ್ ಸೋ ವರಿಡ್ ಅಬೌಟ್ ಒನ್ ಪರ್ಸನ್ ಅಂದರೆ ಇಟ್ಸ್ ಸೋ ಮೀನ್. ದಟ್ಸ್ ಫೈನ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಈ ಒಂದು ಬ್ಲಾಗಲ್ಲಿ ಅಷ್ಟೊಂದೇನು ಕಂಟೆಂಟ್ ಅನ್ನೋದು ಇರಲಿಲ್ಲ, ಬಟ್ ಏನೆಲ್ಲ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸ್ವಲ್ಪ ಇರಿಟೇಷನ್ ಆಯಿತು ನಾನು ಈಗ ಹೇಳ್ದಂಗಾಗ್ಲೇ. ಯಾಕಂದರೆ ಆ ಪ್ರೈವೇಟ್ ಅಕೌಂಟಲ್ಲಿ ತುಂಬ ತುಂಬ ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಸಮ್ ಪೀಪಲ್ ಆರ್ ದಟ್ ಲಿಟ್ರಲಿ ಡೌನ್ಲೋಡಿಂಗ್ ನನ್ನ ಫೋಟೋಸ್ ಆಗಿರ್ಬೋದು, ನನ್ನ ವಿಡಿಯೋಸ್ ಆಗಿರ್ಬೋದು. ಐ ರಿಯಲಿ ಡೋಂಟ್ ನೋ, ಅವ್ರದ್ದೇ ನೂರಾರು ಸಮಸ್ಯೆ ಇರುತ್ತೆ ಲೈಫಲ್ಲಿ. ಅದನ್ನೆಲ್ಲ ಬಿಟ್ಟು ಇನ್ನೊಬ್ರದ್ದು ಡೌನ್ಲೋಡ್ ಮಾಡಿ ಅದು ಬೇರೆಯವ್ರಿಗೆ ಶೇರ್ ಮಾಡಿ ದೇ ವಾಂಟ್ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಬಿಕಾಸ್ ಸಮ್ ಪೀಪಲ್ ನಾನು ಬ್ಲಾಕ್ ಮಾಡಿರ್ತೀನಿ ಆ ರೀಸನ್ಗೆ. ದಟ್ಸ್ ಓಕೆ, ಫೈನ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ನನ್ನ ಸಬ್ಸ್ಕ್ರೈಬಿಂಗ್ ಗ್ರೋತ್ ಚೆನ್ನಾಗಿ ಆಗ್ತಿದೆ. ಸೊ ಓಕೆ, ನಾನು ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ಕಂಟೆಂಟು ಕೂಡ ಮಾಡ್ತೀನಿ. ಆದಷ್ಟು ಡೈಲಿ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಈ ಒಂದು ಹೊಸ ಚಾನಲಲ್ಲಿ. ಸೊ ನೋಡ್ತಾನೆ ಇರಿ, ದಿನ ಹೊಸ ಹೊಸ ಬ್ಲಾಗ್ ಮಾಡ್ತಾನೆ ಇರ್ತೀನಿ. ನನ್ನ ವಾರ್ಡ್ರೋಬ್ ಕಲೆಕ್ಷನ್ ನನ್ನ ಡ್ರೆಸ್ಸಿಂಗ್ ಟೇಬಲ್ ಕಲೆಕ್ಷನ್ಸು, ಮತ್ತು ನನ್ನ ಕೆಲವೊಂದು ಕಲೆಕ್ಷನ್ಸ್ ಎಲ್ಲ ಏನು ಮಾಡಿದೆ ನನ್ನ ಹಳೆ ಬ್ಲಾಗಲ್ಲಿ ಅದೆಲ್ಲ ಒಂಚೂರು ಅಪ್ಗ್ರೇಡ್ ಆಗಿದೆ. ಹಾಗಾಗಿ ಅದ್ರದ್ದು ಕೂಡ ಬ್ಲಾಗ್ ಮಾಡ್ತಿರ್ತೀನಿ. ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.